ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿ ಸಿಕ್ಕಿಬಿದ್ದ ಕರ್ನಾಟಕದ ಪ್ರಸಿದ್ಧ ರಾಜಕಾರಣಿಗಳು ಯಾರು? ಅವರ ಪರಿಸ್ಥಿತಿ ಇಂದು ಏನಾಗಿದೆ? ಅಷ್ಟಕ್ಕೂ ಅಡ್ಡ ಮತದಾನ ಮಾಡೋದ್ಯಾಕೆ ಗೊತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. 2016 ಜೆಡಿಎಸ್ನ 8 ಶಾಸಕರಿಂದ ಅಡ್ಡ ಮತದಾನ. ಫ್ರೆಂಡ್ಸ್, 2016 ರಾಜ್ಯಸಭೆ ಚುನಾವಣೆ ಟೈಮಲ್ಲಿ ಜೆಡಿಎಸ್ನ ಬರೋಬ್ಬರಿ 8 ಶಾಸಕರು ಅಡ್ಡ ಮತದಾನ ಮಾಡಿ ಸಿಕ್ಕಿಬಿದ್ದಿದ್ರು. ಯಾರ್ಯಾರು ಅಂದ್ರೆ ಬಿಜೆಡ್ ಜಮೀರ್ ಅಹಮದ್ ಖಾನ್, ಎನ್ ಚೆಲುವರಾಯಸ್ವಾಮಿ, ಕೆ ಗೋಪಾಲಯ್ಯ, ಅಖಂಡ ಶ್ರೀನಿವಾಸ ಮೂರ್ತಿ, ಇಕ್ಬಾಲ್ ಅನ್ಸಾರಿ, ಎಚ್.ಸಿ. ಬಾಲಕೃಷ್ಣ, ರಮೇಶ್ ಬಂಡಿ ಸಿದ್ದೇಗೌಡ ಮತ್ತು ಭೀಮಾ ನಾಯಕ್. ಇವರೆಲ್ಲರೂ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ BM ಫಾರೂಕ್ಗೆ ಓಟ್ ಹಾಕೋ ಬದಲು ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕಿದ್ರು. ಇದರ ಬೆನ್ನಲ್ಲೇ 8 ಶಾಸಕರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡ್ತು ಜೆಡಿಎಸ್. ಬಳಿಕ ಕೆ ಗೋಪಾಲಯ್ಯ ಕ್ಷಮೆ ಕೇಳಿದ ಹಿನ್ನೆಲೆ ಅವರನ್ನ ಪಕ್ಷಕ್ಕೆ ವಾಪಸ್ ಸೇರಿಸಿಕೊಳ್ಳಲಾಯಿತು. 2018 ಜೆಡಿಎಸ್ನ 7 ಶಾಸಕರಿಂದ ಅಡ್ಡ ಮತದಾನ. 2016ರಲ್ಲಿ ಅಡ್ಡ ಮತದಾನ ಮಾಡಿದ್ದ 8 ಶಾಸಕರ ಪೈಕಿ 7 ಮಂದಿ 2018ರಲ್ಲೂ ಕ್ರಾಸ್ ವೋಟಿಂಗ್ ಮಾಡಿ ಸುದ್ದಿಯಾದ್ರು. ಅವರೇ ಜಮೀರ್ ಅಹಮದ್ ಖಾನ್, ಎನ್ ಚೆಲುವರಾಯಸ್ವಾಮಿ, ಅಖಂಡ ಶ್ರೀನಿವಾಸ ಮೂರ್ತಿ, ಇಕ್ಬಾಲ್ ಅನ್ಸಾರಿ, ಎಚ್.ಸಿ. ಬಾಲಕೃಷ್ಣ, ರಮೇಶ್ ಬಂಡಿ ಸಿದ್ದೇಗೌಡ ಮತ್ತು ಭೀಮಾ ನಾಯಕ್. ಈ ಸಲವೂ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ BM ಫಾರೂಕ್ ಬದಲು ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕಿ ಗೆಲ್ಲಿಸಿದ್ರು. ಮರುದಿನವೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ್ರು. 2022 ಜೆಡಿಎಸ್ನ 2 ಶಾಸಕರಿಂದ ಅಡ್ಡ ಮತದಾನ. 2022ರ ರಾಜ್ಯಸಭೆ ಎಲೆಕ್ಷನ್ ಟೈಮಲ್ಲಿ ಜೆಡಿಎಸ್ನ 2 MLAಗಳು ಅಡ್ಡ ಮತದಾನ ಮಾಡಿದ್ರು. ಗುಬ್ಬಿ ಕ್ಷೇತ್ರದ ಜೆಡಿಎಸ್ ಶಾಸಕರಾಗಿದ್ದ SR ಶ್ರೀನಿವಾಸ್ ಬಿಜೆಪಿಗೆ ಓಟ್ ಹಾಕಿದ್ರೆ, ಕೋಲಾರ ಕ್ಷೇತ್ರದ ಜೆಡಿಎಸ್ ಶಾಸಕರಾಗಿದ್ದ ಕೆ ಶ್ರೀನಿವಾಸ ಗೌಡ ಕಾಂಗ್ರೆಸ್ಗೆ ಓಟ್ ಹಾಕಿದ್ರು. ಇಬ್ಬರನ್ನು ಜೆಡಿಎಸ್ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಲಾಯಿತು. 2024 ಬಿಜೆಪಿಯ ಒಬ್ಬ ಶಾಸಕರಿಂದ ಅಡ್ಡ ಮತದಾನ. 2024ರ ರಾಜ್ಯಸಭೆ ಚುನಾವಣೆ ವೇಳೆ ಬಿಜೆಪಿ ಶಾಸಕ ST ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ. ಯಶವಂತಪುರ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರೋ ಇವರು ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕಿದ್ದಾರೆ. ಪಕ್ಷಕ್ಕೆ ವಿರುದ್ಧವಾಗಿ ನಡೆದುಕೊಂಡ ಸೋಮಶೇಖರ್ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಬಿಜೆಪಿ ಹೇಳಿದೆ. ಅಡ್ಡ ಮತದಾನ ಮಾಡೋದು ಯಾಕೆ ಗೊತ್ತಾ? ಫ್ರೆಂಡ್ಸ್, ಶಾಸಕರು ಅಡ್ಡ ಮತದಾನ ಮಾಡಲು ಹಲವು ಕಾರಣಗಳಿರುತ್ತೆ. ಅದರಲ್ಲಿ ಪ್ರಮುಖವಾಗಿರೋದು ತಾವು ಅಡ್ಡ ಮತದಾನದ ಮೂಲಕ ಯಾವ ಪಕ್ಷಕ್ಕೆ ಓಟ್ ಹಾಕಿರ್ತಾರೋ ಆ ಪಕ್ಷವನ್ನ ಸೇರುವ ಆಸೆ ಇರುತ್ತೆ. ಎರಡನೇ ಮುಖ್ಯ ಕಾರಣ, ಕೆಲವೊಂದು ಆಮಿಷಕ್ಕೆ ಒಳಗಾಗಿ ವೈಯಕ್ತಿಕ ಲಾಭ ಪಡೆಯೋ ಉದ್ದೇಶವಿರುತ್ತೆ. ಅಡ್ಡ ಮತದಾನ ಮಾಡಿದವರು ಇಂದು ಏನಾಗಿದ್ದಾರೆ? ಈ ಹಿಂದೆ ಅಡ್ಡ ಮತದಾನ ಮಾಡಿದವರಲ್ಲಿ ಕೆಲವರು ಉನ್ನತ ಹುದ್ದೆಯಲ್ಲಿದ್ರೆ, ಇನ್ನೂ ಕೆಲವರ ರಾಜಕೀಯ ಭವಿಷ್ಯವೇ ಅತಂತ್ರವಾಗಿದೆ. ಜಮೀರ್ ಅಹಮದ್ ಖಾನ್ ಮತ್ತು ಎನ್ ಚೆಲುವರಾಯಸ್ವಾಮಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿ ಅಧಿಕಾರ ಅನುಭವಿಸುತ್ತಿದ್ದಾರೆ. ಎಚ್.ಸಿ. ಬಾಲಕೃಷ್ಣ, SR ಶ್ರೀನಿವಾಸ್ ಮತ್ತು ರಮೇಶ್ ಬಂಡಿ ಸಿದ್ದೇಗೌಡ ಕಾಂಗ್ರೆಸ್ ಶಾಸಕರಾಗಿ ಮಿಂಚುತ್ತಿದ್ದಾರೆ. ಕೆ ಗೋಪಾಲಯ್ಯ ಬಿಜೆಪಿ ಶಾಸಕರಾಗಿದ್ದಾರೆ. ಆದ್ರೆ ಅಖಂಡ ಶ್ರೀನಿವಾಸ ಮೂರ್ತಿ, ಕೆ ಶ್ರೀನಿವಾಸ ಗೌಡ, ಇಕ್ಬಾಲ್ ಅನ್ಸಾರಿ ಮತ್ತು ಭೀಮಾ ನಾಯಕ್ ಮುಂತಾದವರು ಯಾವ ಹುದ್ದೆಯಲ್ಲೂ ಇಲ್ಲ. ಎಲೆಕ್ಷನ್ ಸೋತಿರೋ ಇವರ ರಾಜಕೀಯ ಭವಿಷ್ಯ ಅತಂತ್ರವಾಗೋ ಭೀತಿ ಇದೆ. ಸೋ ಫ್ರೆಂಡ್ಸ್, ಇದಿಷ್ಟು ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿ ಸಿಕ್ಕಿಬಿದ್ದ ಕರ್ನಾಟಕದ ಪ್ರಸಿದ್ಧ ರಾಜಕಾರಣಿಗಳು ಯಾರು? ಅವರ ಪರಿಸ್ಥಿತಿ ಇಂದು ಏನಾಗಿದೆ? ಅಷ್ಟಕ್ಕೂ ಅಡ್ಡ ಮತದಾನ ಮಾಡೋದ್ಯಾಕೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಅಡ್ಡ ಮತದಾನ ಮತ್ತು ಅಡ್ಡ ಮತದಾನ ಮಾಡೋರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.